ಹಲೋ ಹಲೋ. ಬಂದಿರುವ ಎಲ್ಲ ಸ್ನೇಹಿತರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ನವೆಂಬರ್ ತಿಂಗಳ ಕಾರ್ಯಕ್ರಮಕ್ಕಾಗಿ ನೀವೆಲ್ಲ ಬಂದಿದ್ದೀರಿ. ನಮ್ಮ ದೇಶದಲ್ಲಿ ಈ ನವೆಂಬರ್ ತಿಂಗಳನ್ನು ಮಕ್ಕಳ ದಿನ ಅಂತ ಆಚರಿಸುವ ಒಂದು ಪರಂಪರೆ ಇದೆ. ಮಕ್ಕಳ ದಿನ, ಮಕ್ಕಳ ವಾರ, ಮಕ್ಕಳ ತಿಂಗಳು ಹೀಗೆಲ್ಲ ಹೇಳಿಕೊಂಡು ಆಚರಿಸ್ತಾ ಇದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳು ಅಥವಾ ಬಾಲ ಕಲಾವಿದರು, ಯುವ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮ ಕೊಡುವಂತಹ ಎಲ್ಲ ಕಲಾವಿದರನ್ನ ಮತ್ತು ಅದನ್ನು ನೋಡಲಿಕ್ಕೆ ಬಂದಿರುವಂಥ ಎಲ್ಲ ಸ್ನೇಹಿತರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಪ್ರಿಯವಾದ ಪಂಚಮಿಯವರು ಹಾಡುಗಾರಿಕೆಯನ್ನು ನಡೆಸಿಕೊಡ್ತಾರೆ. ದೇವರ ನಾಮಗಳ ಕುರಿತಾಗಿ ಹಾಡ್ತಾರೆ. ಸುಮಾರು 80 ನಿಮಿಷಗಳ ಕಾಲ ಅವರು ಹಾಡ್ತಾರೆ. ಆಮೇಲೆ 40 ನಿಮಿಷಗಳ ಕಾಲ ಒಂದು ಮಕ್ಕಳ ನಾಟಕ ಇರ್ತದೆ, ಇದೇ ಸ್ಥಳದಲ್ಲಿ ಇರ್ತದೆ. ಒಟ್ಟು 120 ನಿಮಿಷಗಳ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೆ ಇನ್ನೊಮ್ಮೆ ಪ್ರೀತಿಯಿಂದ ಸ್ವಾಗತ ಹೇಳಿ ಕಾರ್ಯಕ್ರಮವನ್ನು ಮುನ್ನಡೆಸಬೇಕು ಅಂತ ಸರ್ ಹತ್ರ ಕೇಳ್ತಾ ಇದ್ದೇನೆ. ಪ್ರೀತಿಯ ಎಲ್ಲ ಬಹುವಚನ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ಕೊರೋನಾ ಪೂರ್ವ ಮತ್ತು ಕೊರೋನಾ ಅಂತರ ಅಂತ 2 ಭಾಗಗಳು, ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಆದ ಹಾಗೆ ಈಗ ನಮ್ಮಲ್ಲಿ ಕೊರೋನಾ ಪೂರ್ವ ಮತ್ತು ಕೊರೋನಾ ಅನಂತರದ ಕಾಲ. ಕೊರೋನಾ ಪೂರ್ವ ಕಾಲದಲ್ಲಿ ನಾವು ನಿರಂತರವಾಗಿ 3 ವರ್ಷ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ್ವಿ. ಆಗ ಯಾವುದೇ ವಿಘ್ನಗಳು ಬರಲಿಲ್ಲ. ಬಹಳ ಪ್ರೀತಿಯಿಂದ ಬಹುವಚನಂನ ಎಲ್ಲ ಬಂಧುಗಳು ಬಂದು ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಹೋಗ್ತಾ ಇದ್ದರು. ಅದರ ನಂತರದ ಮಾರ್ಚ್ 30 ತಾರೀಕಿಗೆ ಕಾರ್ಯಕ್ರಮ ಕೊನೆ ಆಯಿತು. ಮತ್ತೆ ರಾಮನವಮಿ ಆಗಬೇಕಿತ್ತು, ಅನಂತರದ ಕಾರ್ಯಕ್ರಮಗಳಾಗಲಿ. ಕಳೆದ ತಿಂಗಳಲ್ಲಿ ನೋಡುವ, ನಾವು ಕೊರೋನಾದೊಟ್ಟಿಗೆ ಫೈಟ್ ಮಾಡ್ಬೋದು ಅಂತ ಹೇಳುವ ಧೈರ್ಯ ಮಾಡಿಕೊಂಡು ಕುಮಾರಿ ಸಾಮತ ಕಬೀರ್ ಯಾತ್ರಾದ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿ. ಕುತೂಹಲ ಇದ್ರೆ ಬಹುವಚನಂ ಪುತ್ತೂರು ಅಂತ ಹೇಳುವ ಯೂಟ್ಯೂಬ್ ಚಾನಲಲ್ಲಿ ಆ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಸಿಗ್ತವೆ. ಈಗಾಗಲೇ ಆಗಿರುವ ಕೆಲವು ಕಲಾವಿದರ ಕಾರ್ಯಕ್ರಮಗಳು ಅದರಲ್ಲಿ ಸಿಗ್ತವೆ. ಅದರ ನಂತರ ಈ ತಿಂಗಳು ನವೆಂಬರ್ನಲ್ಲಿ ಮಕ್ಕಳ ಮಾಸಾಚರಣೆ ಆಲೋಚನೆ, ಅದರೊಟ್ಟಿಗೆ ನಿಮ್ಗೆ ಗೊತ್ತಿದೆ ದೀಪಾವಳಿ ಜೋಕಲೆ ಪರ್ವ ಅಂತಲೇ ಅದನ್ನು ಬಹಳ ವಿಶೇಷವಾಗಿ ಆಚರಿಸುವ ಪದ್ಧತಿ ಇತ್ತು ಒಂದು ಕಾಲಕ್ಕೆ. ಮತ್ತೆ ನಮ್ಮೊಳಗೆ ಜೋಕಲೆ ಪರ್ವ ಜಾರಿ ಹೋಯಿತು. ಅದೆಲ್ಲದರ ಮಧ್ಯೆಯಲ್ಲಿ ನಾವು ಈ ತಿಂಗಳನ್ನು ಸಂಯೋಜನೆ ಮಾಡೋದಕ್ಕೆ ಹೀಗೆ ಅಂತ ಆಲೋಚನೆ ಮಾಡಿ. ಹಾಗೆ ಅಂದರೆ ನೀವು ಮಕ್ಕಳ ಅಂತ ಕೇಳಿದರೆ ಅದು ಇನ್ನು ಮುಂದೆ ನಾಟಕ ಮಾಡುವ ಮಕ್ಕಳಿಂದ ಪ್ರಾರಂಭ ಆಗಿ ಯುವತಿಯರ ಮಧ್ಯೆ ಆಗಿ ಬಾಲಕೃಷ್ಣರು ಅಂತ ಹೇಳುವ ಸಣ್ಣ ಬಾಲಕೃಷ್ಣರು ಅವರು, ಹಾಗಾಗಿ ಅವರು ಕೂಡ ಬಾಲವೇ. ಆ ಕಾರಣಕ್ಕಾಗಿ ಅದು ಮುಂದುವರಿತಾ ಹೋಗ್ತದೆ. ಇವತ್ತಿನ ಕಾರ್ಯಕ್ರಮ ಈಗಾಗಲೇ ಹೇಳಿದಾಗೆ ಪ್ರಾರಂಭದಲ್ಲಿ 90 ನಿಮಿಷಗಳಷ್ಟು ಕಾಲ ಪಕ್ಕ ದೇವರ ನಾಮಗಳ ಗಾಯನ ಇರ್ತದೆ. ಗಂಭೀರವಾದಂತಹ ಸಂಗೀತ ಕಚೇರಿ ಅಂತ ನಿರೀಕ್ಷೆ ಮಾಡಬೇಡಿ. ಅದು ಕಾರಣ ಇದೆ. ನಮ್ಮ ಮೂಲ ಉದ್ದೇಶವೇ ಕಲಾ ಪರಂಪರೆಯಲ್ಲಿ ಒಂದಷ್ಟು ಜನ ಸಹೃದಯ ಪ್ರೇಕ್ಷಕರನ್ನು ಸಿದ್ಧತೆ ಮಾಡೋದು. ಪುತ್ತೂರಲ್ಲಿ ತುಂಬ ಕಾರ್ಯಕ್ರಮಗಳಾಗ್ತಾ ಇರ್ತವೆ, ನಿರಂತರವಾಗಿ ಆಗ್ತಾ ಇರ್ತದೆ. ಆದರೆ ನಮಗೆ ಇವತ್ತು ಎಲ್ಲ ಕಡೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಪ್ರೇಕ್ಷಕರದ್ದು. ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಜನ ಇದ್ದಾರೆ, ಆದರೆ ನೋಡೋದಕ್ಕೆ ಯಾರು, ಕೇಳೋದಕ್ಕೆ ಯಾರು ಅಂತ ಹೇಳೋ ಪ್ರಶ್ನೆ ಬಂದಿದೆ. ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸಿದಾಗಲೂ ಕೂಡ ಪಾಪ ತುಂಬ ಕಷ್ಟಪಟ್ಟ ಉದಾಹರಣೆಗಳಿದ್ದಾವೆ. ನಾನು ಅದಕ್ಕೆ ಸಾಕ್ಷಿ. ಅದ್ಭುತ ಕಲಾವಿದರು ಬಂದಿದ್ದಾರೆ, ಆದರೆ ನೋಡ್ಲಿಕ್ಕೆ 12 ಜನ ಇದ್ರು ಅಂತ ಹೇಳೋದಕ್ಕೆ ನಾವಿದ್ವಿ ಅಲ್ಲಿ. ಹಾಗಾಗದೇ ಇರಲಿ ಅಂತ ಹೇಳುವ ಕಾರಣಕ್ಕೆ ನಿಧಾನವಾಗಿ ಆದರೂ ಒಂದಷ್ಟು ಪ್ರೇಕ್ಷಕರು ಪುತ್ತೂರಲ್ಲಿ ಹುಟ್ಟಿಕೊಳ್ಳಬೇಕು ಅಂತ ಹೇಳುವ ಕಾರಣ. ನಾನು ಇಷ್ಟಪಟ್ಟದ್ದು ನಮ್ಮ ಪ್ರೇಕ್ಷಕರು ಬದಲಾವಣೆ ಆದದ್ದು ಇಷ್ಟೇ. ಪ್ರಾರಂಭದಿಂದ ಕೊನೆಯವರೆಗೆ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ಕೊಂಡಿರುತ್ತೆ. ಅದು
ಕಲಾವಿದರಿಗೆ ಪ್ರೇರಣೆ ಮತ್ತು ಕಲಾವಿದರಿಗೆ ಅದೊಂಥರ ಪೋಷಣೆ ಕೂಡ. ಹಾಗಾಗಿ ಆ ಪ್ರೀತಿಯ ಎಲ್ಲ ಸದಸ್ಯರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಇವತ್ತು ಹಾಡ್ತಾ ಇರುವಂತಹ ಕಲಾವಿದರು ನಿರಂತರವಾಗಿ ಬಹುವಚನಮಿಗೆ ಬರುವವರ ಈ 4 ಜನ ಕೂಡ ಬಹುವಚನವನ್ನು ಬೇರೆ ಬೇರೆ ಕಾರಣಗಳಲ್ಲಿ ಸೇರಿಕೊಂಡವರು. ಕುಮಾರಿ ಪಂಚಮಿ ಸರ್ಪಂಗಳ, ಡಾಕ್ಟರ್ ಮಾಲಿಂಗೇಶ್ವರ ಪ್ರಸಾದ್ ಮತ್ತು ಪಾವನಾ ದಂಪತಿಗಳ ಪುತ್ರಿ ಶ್ರೀಮತಿ ವಿದುಷಿ ಸುಚಿತ್ರಾ ಹೊಳ್ಳ ಇವರಲ್ಲಿ ಸೀನಿಯರ್ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ವಿಶೇಷವಾಗಿ ಈಗ ಪ್ರಸ್ತುತ SDM ಡೆಂಟಲ್ ಕಾಲೇಜ್ ಧಾರವಾಡದಲ್ಲಿ ಡೆಂಟಲ್ ವಿದ್ಯಾರ್ಥಿಯಾಗಿ ತಮ್ಮ ವಿದ್ಯಾರ್ಥಿ ಜೀವನವನ್ನು ಮುನ್ನಡೆಸ್ತಾ ಇದ್ದಾರೆ. ಪಂಚಮಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ. ಅದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಮಟ್ಟದ ಚೆಸ್ ಆಟಗಾರ್ತಿ ಕೂಡ ಪಂಚಮಿ, ಇದನ್ನು ಕೂಡ ಇಲ್ಲಿ ಗುರುತಿಸಿಕೊಳ್ಳಬೇಕು. ಕುಮಾರಿ ಪ್ರಿಯಂವದ ಬಹುವಚನಂನ ಪ್ರಮುಖ ಸದಸ್ಯೆ ವಿದುಷಿ ಸುಚಿತ್ರಾ ಹೊಳ್ಳ ಇವರಲ್ಲಿ ಪ್ರಸ್ತುತ ವಿದ್ವತ್ ಅಧ್ಯಯನ ಮಾಡ್ತಾ ಇದ್ದಾರೆ, ಸೀನಿಯರ್ ಆಗಿದೆ. ಆಳ್ವಾಸ್ ಕಾಲೇಜಲ್ಲಿ ಪ್ರಸ್ತುತ FND ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಾಟಿಕ್ಸ್ ಸಬ್ಜೆಕ್ಟಲ್ಲಿ BSc ಅಧ್ಯಯನ ಮಾಡ್ತಾ ಇದ್ದಾರೆ. ಒಂದಷ್ಟು ಕಲಾ ಸಾಹಿತ್ಯಗಳಲ್ಲಿ ಆಸಕ್ತಿ ಇರುವ ಕುಮಾರಿ ಪ್ರಿಯಮ್ಮದ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದೆ. ಕುಮಾರಿ ತನ್ಮಯಿ ಉಪ್ಪಂಗಳ, ಇಲ್ಲಿ ನಡೆದಂಥ ಒಂದು ವರ್ಕ್ಶಾಪಲ್ಲಿ ಕುಮಾರಿ ತನ್ಮಯಿ ಭಾಗವಹಿಸಿದ್ರು. ಶ್ರೀ ರಘುರಾಮ್ ಉಪ್ಪಂಗಳ ದಂಪತಿಗಳ ಸುಪುತ್ರಿ. ವಿದುಷಿ ವೀಣಾ ರಾಘವೇಂದ್ರ ಇವರಲ್ಲಿ ಪ್ರಾಥಮಿಕ ಸಂಗೀತವನ್ನು ನಡೆಸಿ ಆದಮೇಲೆ ವಿದುಷಿ ಶೈಲಜಾ ಶ್ರೀರಾಮ್ ಅವರಲ್ಲಿ ಪ್ರಸ್ತುತ ಅಧ್ಯಯನ ನಡೆಸ್ತಾ ಇದ್ದಾರೆ. ವಿದ್ವಾನ್ ವೇಣುಗೋಪಾಲ್ ಶಾನ್ಭೋಗ್ ಇವರಲ್ಲಿ ವಯಲಿನ್ ಅಧ್ಯಯನ ಮಾಡ್ತಾ ಇದ್ದಾರೆ. ವಿದ್ವಾನ್ ಶ್ರೀನಿಧಿ ಮತ್ತೂರು ಕೂಡ ಇವರ ವಿದ್ಯಾ ಗುರುಗಳು, ವಯಲಿನ್ ಗುರುಗಳು. ಪ್ರಸ್ತುತ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿನಿ. ಕಲೆ, ಸಂಸ್ಕೃತಿ, ಸಾಹಿತ್ಯದ ಪ್ರೀತಿಯ ಆಸಕ್ತಿ ಇರುವಂತಹ ಕುಮಾರಿ ತನ್ಮಯಿ ಉಪ್ಪಂಗಳ ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ವಿದ್ವಾನ್ ಬಾಲಕೃಷ್ಣ ಹೊಸಮನೆ, ಬಹುವಚನಂನ ಮೊದಲ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದವರು ವಿದ್ವಾನ್ ಬಾಲಕೃಷ್ಣ ಹೊಸಮನೆ ಅವರು. ನಾವು ಅದನ್ನು ಯಾವತ್ತೂ ಕೂಡ ಹೇಳಿಕೊಂಡು ಒಂದು ಆಸ್ಥಾನ ವಿದ್ವಾಂಸ, ರಾಜ ಯಾರು ಅಂತ ಕೇಳಬೇಡಿ, ಆಸ್ಥಾನ ವಿದ್ವಾಂಸನಾಗಿ ಅಥವಾ ಈ ವಿಧವಾಗಿ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಬಂದು ಪ್ರೀತಿಯಿಂದ ಮುನ್ನಡೆಸ್ತಾ ಇರುವಂತಹ ಶ್ರೀ ವಿದ್ವಾನ್ ಬಾಲಕೃಷ್ಣ ಹೊಸಮನೆ ಮುಖ್ಯಲ ಶಂಕರ ಭಟ್ರಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಡೆಸಿ ವಿದ್ವಾನ್ ಗುರುರಾಜ್ ಅವರಲ್ಲಿ ವಿಶೇಷವಾದಂತಹ ಅಧ್ಯಯನ ನಡೆಸಿದ್ದಾರೆ. ಆಕಾಶವಾಣಿಯ A ಗ್ರೇಡ್ ಕಲಾವಿದನಾಗಿ ಕೂಡ ವಿಶೇಷವಾಗಿ B ಗ್ರೇಡ್ ಕಲಾವಿದನಾಗಿ ಕೂಡ ವಿಶೇಷವಾಗಿ ಪಾಂಡಿತ್ಯ ಮೆರೆದವರು. ಅನೇಕ ಸಂಗೀತ ಸಮ್ಮೇಳನಗಳಲ್ಲೂ ಕೂಡ ಮೋರ್ಚಿಂಗ್ ಮತ್ತು ಮೃದಂಗ ಎರಡನ್ನೂ ಕೂಡ ನುಡಿಸಬಲ್ಲಂತಹ ಶ್ರೀ ಬಾಲಕೃಷ್ಣ ಹೊಸಮನೆ, ವಿದ್ವಾನ್ ಬಾಲಕೃಷ್ಣ ಹೊಸಮನೆಯವರು ವಿವೇಕಾನಂದ ಕಾಲೇಜಿನ ಆಂಗ್ಲ ಭಾಷಾ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸಂಗೀತದ ಬಗ್ಗೆ ಒಂದು ವಿಶೇಷವಾದಂಥ ವಿಮರ್ಶೆ ಮಾಡಬಲ್ಲ ಒಂದು ಆತ್ಮೀಯವಾದಂಥ ಶಕ್ತಿ ಕೂಡ ಇವರಿಗಿದೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಬಂದಿರುವಂಥ ನಮ್ಮ ನಾಟಕದ ಟೀಮ್, ಐಕೆ ನಿರ್ದೇಶನದ ಕುಮಾರಿ ಸಾಮತ, ಅದರ ಭಾಷಾಂತರ ಮಾಡಿರುವಂತಹ ಬೆಂಕಿ ಚೆಂಡು ಸೂರ್ಯ ನಾಟಕದ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಮತ್ತೆ ಪ್ರತ್ಯೇಕವಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸ್ವಾಗತಿಸಲಾಗ್ತದೆ. ಹಾಗೆ ನಮ್ಮ ದೂರದಿಂದ ಬಂದಿರುವಂತಹ ನಮ್ಮ ದೂರದಿಂದ ಆದರೂ ಕೂಡ ನಮ್ಮ ಹತ್ತಿರದ ಪ್ರೀತಿಯ ಎಲ್ಲ ಬಂಧುಗಳನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಪೋಷಕರು ಬಂದಿದ್ದೀರಿ, ಪ್ರೀತಿಯ ಅಭಿಮಾನಿಗಳು ಬಂದಿದ್ದೀರಿ, ಹಿರಿಯರು ಬಂದಿದ್ದೀರಿ. ನಿಮ್ಮನ್ನೆಲ್ಲ ಮತ್ತೆ ಬಹುವಚನಮಿಗೆ ಸ್ವಾಗತಿಸ್ತಾ ಇದ್ದೇನೆ. ಪದ್ಮಿನಿ ಅಶ್ವತ್ಥ ವನ ಅದರಷ್ಟಕ್ಕೆ ಪ್ರೀತಿಯಿಂದ ಬೆಳೀತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಸವಣೂರಿನ ಬಳಿಯಲ್ಲಿ 1 ಎಕರೆ ಜಾಗದಲ್ಲಿ ಒಂದು ಅಶ್ವತ್ಥವನ ಆಗಿದೆ. ಅದು ಬಹುವಚನಂನ ಭಾಗವಾಗಿರ್ತದೆ. ಪದ್ಮಿನಿ ಅಶ್ವತ್ಥವನ ಬೆಳೀತಾ ಇದೆ. ಒಂದು 4-5 ವರ್ಷಗಳಲ್ಲಿ ಅದೊಂದು ವನವಾಗಿ ಇರುತ್ತದೆ. ಈಗ ಸುಮಾರು ಒಂದು 15 ಫೀಟ್ನಷ್ಟು, 10ರಿಂದ 15 ಫೀಟ್ನಷ್ಟು ಎತ್ತರಕ್ಕೆ ಅಶ್ವತ್ಥ ಗಿಡಗಳು ಬೆಳೀತಾ ಇದ್ದಾವೆ. 24 ಅಶ್ವತ್ಥ ಗಿಡ ಇದೆ, ಒಂದಷ್ಟು ವನಸ್ಪತಿ ಗಿಡಗಳಿದ್ದಾವೆ.
ಶುದ್ಧ ಆಕ್ಸಿಜನ್ ಬ್ಯಾಂಕಿನ ಪರಿಕಲ್ಪನೆಯಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಅದು ಕೂಡ ಬಹುವಚನನ ಒಂದು ಭಾಗ ಅಂತ ಕೇಳ್ತಾ ಬಂದಿರುವ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಚೇರಿಯನ್ನು ಮುನ್ನಡೆಸಬೇಕು ಅಂತ ಎಲ್ಲ ಕಲಾವಿದರಲ್ಲಿ ಪ್ರೀತಿಯಿಂದ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ವಿದ್ಯುತ್ತಿನ ಸಮಸ್ಯೆಯಿಂದಾಗಿ ಸ್ವಲ್ಪ ತಡ ಆಗಿದೆ, ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ. ಇನ್ನು ವಿದ್ಯುತ್ ಹೋಗ್ಲಿಕ್ಕಿಲ್ಲ ಅಂತ ನಮಗೊಂದು ವಿಶ್ವಾಸ. ನಮಸ್ಕಾರ.
सकल भुवन सर्वभौमे शशिमण्डलमध्यके
ಸಿಗ್ತದಲ್ಲ. ಹೆಸರು ಸೈನ್ ಬೇಕಾ? गजमुखने सिद्धिदायकने गजमुखने सिद्धिदायकने वन्दिते शरणो गजमुखने सिद्धिदायकने वन्दिते शरणो गजमुखने सिद्धिदायकने
Hello.
गोविंद हरि गोविंद गोपाल केशव कृष्ण जनार्दन गोविंद हरि गोविंद गोपाल केशव कृष्ण जनार्दन गोविंद 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 हरि गोविंद 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 हरि गोविंद गोविंद हरि गोविंद ಮತ್ಸ್ಯಾವತಾರದೊಡಾಡಿದನೆ ಮಂದರಾಚಲವೆನ್ನೊಡು ಕಾಡಿದನೆ ಮತ್ಸ್ಯಾವತಾರದೊಡಾಡಿದನೆ ಮಂದರಾಚಲವೆನ್ನೊಡು ಕಾಡಿದನೆ ಅರಚ ಸುವರ್ಣನಾಗಿ ಪಾಲಿದನೆ ಮಲಗೇಚಿ ಹಿರಣ್ಯನ ಸೀಳಿದನೆ ಅರಚ ಸುವರ್ಣನಾಗಿ ಪಾಲಿದನೆ ಮಲಗೇಚಿ
ಸಾಗಿಸಿ ಸಕಲವ ತಿಳಿದವನೇ ಬಾಳನಾಗಿ ಪತ್ನಿ ಗೋಲಿದವನೇ ಆದಿಕೇಶವ ಭಕ್ತಿ ಗೋಲಿದವನೇ ಗೋವಿಂದ ಹರಿ ಗೋವಿಂದ ಗೋಪಾಲ ಕೇಶವ ಕೃಷ್ಣ ಜನಾರ್ದನ ಗೋವಿಂದ 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 ಹರಿ ಗೋವಿಂದ ಹರಿ ಗೋವಿಂದ ಹರಿ मृत्युञ्जयम् मृत्युञ्जयं वृणन्दीनाम्बिका पतिं मृत्युञ्जयं वृणन्दीनाम्बिका पतिं गगधरं विषहरं वेणुसरणं हरं मृत्युञ्जयं वृणन्दीनाम्बिका पतिं गगधरं विषहरं वेणुसरणं हरं मृत्युञ्जयम् ವೇಣುಸರಣಂ
हरी म्हणा तुम्ही गोविंद म्हणा तुम्ही गोपाल म्हणा हरी नारायणा हरी म्हणा तुम्ही गोविंद म्हणा तुम्ही गोपाल म्हणा हरी नारायणा हरी म्हणा तुम्ही गोविंद म्हणा तुम्ही गोपाल म्हणा हरी नारायणा Rama
ಹಣ್ಣು ಬಂದಿದೆ ಕೊಳ್ಳಿರಿ ನೀರ್ಬೀಗ ಹಣ್ಣು ಬಂದಿದೆ ಕೊಳ್ಳಿರಿ ನೀರ್ಬೀಗ ಹಣ್ಣು ಬಂದಿದೆ ಕೊಳ್ಳಿರಿ ನೀರ್ಬೀಗ ಚಿನ್ನ ಬಾಲಕೃಷ್ಣನೆಂಬೋ ಚಂದ್ರನಾದ ಬಾಳೆಯ ಬಂದಿದೆ ಕೊಳ್ಳಿರಿ ಚಿನ್ನ ಬಾಲಕೃಷ್ಣನೆಂಬೋ ಚಂದ್ರನಾದ ಬಾಳೆಯ ಬಂದಿದೆ ಹವ್ಯ ಹಣ್ಣು ಸವಿದ ಸಕ್ಕರೆ ಹಣ್ಣು ಹವ್ಯ ಹಣ್ಣು ಸವಿದ ಸಕ್ಕರೆ ಹಣ್ಣು ಭವರೋಗಗಳನ್ನೆಲ್ಲ ಕಳೆವ ಹಣ್ಣು ಹವ್ಯ ಹಣ್ಣು ಸವಿದ ಸಕ್ಕರೆ ಹಣ್ಣು ಭವರೋಗಗಳನ್ನೆಲ್ಲ ಕಳೆವ ಹಣ್ಣು ನವನೀತ ಚೋರನೆಂಬೋ ಜವನ ಅಂಜೀಪ ಹಣ್ಣು ನವನೀತ ಚೋರನೆಂಬೋ ಜವನ ಅಂಜೀಪ ಹಣ್ಣು ಅವನಿಯೋಳು ಶ್ರೀರಾಮನೆಂಬೋ ಅವನಿಯೋಳು ಶ್ರೀರಾಮನೆಂಬೋ ಹಣ್ಣು ಬಂದಿದೆ ಕೊಳ್ಳಿರಿ ಚಿನ್ನ ಬಾಲಕೃಷ್ಣನೆಂಬೋ ಚಂದ್ರನಾದ ಬಾಳೆಯ ಬಂದಿದೆ ಕೆಟ್ಟು ನಾಡುವುದಲ್ಲ ಬಿತ್ತಿ ಬೆಳೆಯುವುದಲ್ಲ ಕೆಟ್ಟು ನಾಡುವುದಲ್ಲ ಬಿತ್ತಿ ಬೆಳೆಯುವುದಲ್ಲ ಕಷ್ಟದಿ ಹಣ ಕೊಟ್ಟು ಕೊಂಬುವುದಲ್ಲ ಕೆಟ್ಟು ನಾಡುವುದಲ್ಲ ಬಿತ್ತಿ
ಸಲಹಿದು ಸುಜನರನು ರಾಮ ರಾಮ ಸಲಹಿದು ಸುಜನರನು ರಾಮ ಹಾಲಹಲವನು ಪಾನವ ಮಾಡಿ ಹಾಲಹಲವನು ಪಾನವ ಮಾಡಿ ಹಾಲಹಲವನು ಪಾನವ ಮಾಡಿ ಕಾಲಲೋಚನನೇ ಬಲ್ಲವನು ಹಾಲಹಲವನು ಪಾನವ ಮಾಡಿ ಕಾಲಲೋಚನನೇ ಬಲ್ಲವನು ಆಲಾಪಿಸುತ್ತ ಶಿಲೆಯನೀಗ ಆಲಾಪಿಸುತ್ತ ಶಿಲೆಯನೀಗ ಕಾಲಿಯ ಹಲ್ಲೆಯ ಕೇಳೇನು ಕಾಲಿಯ ಹಲ್ಲೆಯ ಕೇಳೇನು ರಾಮ ರಾಮ ಸಲಹಿದು ಸುಜನರನು ರಾಮ ಕಾಲವನರಿತು ಸೇವೆಯ ಮಾಡಿ ಕಾಲವನರಿತು ಸೇವೆಯ ಮಾಡಿ ಕಾಲವನರಿತು ಸೇವೆಯ ಮಾಡಿ ಲಕ್ಷ್ಮಣನೇ ಬಲ್ಲವನು ಕಾಲವನರಿತು ಸೇವೆಯ ಮಾಡಿ ಲಕ್ಷ್ಮಣನೇ ಬಲ್ಲವನು ನ್ಯಾಯ ಶಯನ ಶ್ರೀ ವಿಜಯ ವಿಠಲನ ನ್ಯಾಯ ಶಯನ ಶ್ರೀ ವಿಜಯ ವಿಠಲನ ನೀಯ ಶರಣಿಯ ಕೇಳೇನು ನೀಯ ಶರಣಿಯ ಕೇಳೇನು ರಾಮ ರಾಮ ಸಲಹಿದು ಸುಜನರನು ರಾಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಲಕ್ಷ್ಮೀ ಬಾರಮ್ಮ ಕನಕ ದೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜಲಿ ಹೊಳೆಯುವ ಜನಕರಾಯನ ಕುಮಾರ
Om Janu Dadi, Tam Tanadadi, Tanadadi.
ಪರಮಾನಂದ ಜೋ ಜೋ ಗೋಪಿಯ ಕಂದ ಮುಕುಂದ ಜೋ 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 ಶ್ರೀ ಕೃಷ್ಣ ಪರಮಾನಂದ ಜೋ ಜೋ ಗೋಪಿಯ ಕಂದ ಮುಕುಂದ ಓ ಜೋ ಬಾಲಗಡದೋಳು ಪವಡಿಸಿದವನೇ ಆಲನೆಯ ಮೇಲೆ ಮಲಗಿದ ಶಿಶುವೆ ಶ್ರೀಲದಾಂಗಿಯರ ಚಿರಿತಗೊಲ್ಲಭನೇ ಬಾಲನಿಂದನು ಪಡಿದು ಗುಮೆನಯ್ಯ ಜೋ ಜೋ ಹೊಳೆ ಬಂಕರನ್ನದ ತೋಟಿನ ಮೇಲೆ ಕಣಕಳಿಸುವ ಗುಣ ಗಂಜಿಯ ಮಾಲೆ ಅಳದೇನೆ ಪಿಡಿದಾಡೆಂಗಯ್ಯ ಬಾಲ ನಳಿನಾಭನೆ ನಿನ್ನ ಪಡಿದು ಗುವೆನು ಜೋ ಜೋ ಯಾರ ಗಂಗನಿ ನಾರನಿ ಧಾನಿ ಆರಾರತ್ನಮೋನಿ ನಾರಾವಣಿಕ್ಯವೋ ಸೇರಿದು ಎನಗೊಂದು ಚಿಂತಾಮಣಿಯೆಂದು ಪೋರರಿಂದನು ಪಾಡಿ ತೂಗುವೆನಯ್ಯ ಜೋ ಜೋ ಗುಣನಿಧಿಯೇ ನಿನ್ನ ಏರಿಕೊಂಡಿರುವರೆ ಮನೆಯ ಕೆಲಸವನು ಮಾಡುವರಾರು ನನಗೆ ಸುಖ ನಿದ್ರೆಯ ತಂದು ಕೋಬೇಕ ಮನುಷ್ಯಯನಲ್ಲಿ ನಿನ್ನ ಪಾಡಿದು ಗುವೆನು ಜೋ ಜೋ ಅಂಡಜ ವಾಹನ ಅನಂತ ಮಹಿಮಾ ಪುಂಡರೀಕಾಕ್ಷ ಶ್ರೀ ಪರಮ ಪವನ ಹಿಂದೂ ದೈವದ ಕಂಡ ಭೂತಂಡನೆ ಪಾಂಡುರಂಗ ಶ್ರೀ ಪುರಂದರ ವಿಠಲ ಜೋ 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 ಶ್ರೀ ಕೃಷ್ಣ ಪರಮಾನಂದ ಜೋ ಜೋ ಗೋಪಿಯ ಕಂದ ಮುಕುಂದ ಜೋ 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 ಸ್ನೇಹಿತರೆ, ಸಂಗೀತ ಕಚೇರಿಯನ್ನ ಒಂದು ವಿರಾಮಕ್ಕೆ ತರ್ತಾ ಇದ್ದೇವೆ. ಕಲಾವಿದರನ್ನ ಗೌರವಿಸಬೇಕು ಅಂತ ಕಲಾವಿದ ಧನಂಜಯ ಮುಡಗದ್ದೆ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಪ್ಲೀಸ್ ಬನ್ನಿ. ಎಸ್ ಒಂದು ನಿಮಿಷ. ಕಲಾವಿದರನ್ನ ಗೌರವಿಸುವವರು ಧನಂಜಯ ಮೂಡಬಿದ್ರೆ. ಇವರು ಮೂಡಬಿದ್ರೆಯಲ್ಲಿ
ಪತ್ರಕರ್ತರಾಗಿ ದೀರ್ಘಕಾಲದಿಂದ ಕೆಲಸ ಮಾಡ್ತಾ ಇರೋರು ಬಂದಿದ್ದಾರೆ, ಖುಷಿಪಟ್ಟಿದ್ದಾರೆ. ಅವರು ಕಲಾವಿದರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮೊದಲಿಗೆ ಕುಮಾರಿ ಪ್ರಿಯಂವದ MK ಪಂಚಮಿ ಸರ್ಪಂಗಳ ಅವರಿಗೆ ತನ್ಮಯಿ ಉಪ್ಪಂಗಳ ಮತ್ತು ಬಾಲಕೃಷ್ಣ ಹೊಸಮನೆಯವರನ್ನ ಸ್ನೇಹಿತರೆ, ಒಂದು ಎಕ್ಸೈಸ್ ಕಮರ್ಷಿಯಲ್ ಬ್ರೇಕ್. ಕಾರ್ಯಕ್ರಮದ ಎರಡನೇ ಭಾಗ ಇದ್ದವರೆಲ್ಲ ಆ ಬದಿಗೆ ಚೇರ್ ಅಡ್ಜಸ್ಟ್ ಮಾಡಿ, ನಿಮ್ಮ ಚೇರನ್ನ ನೀವೇ ಸ್ವಲ್ಪ ತಿರುಗಿಸಿ. ಸ್ವಲ್ಪ ತಿರುಗಿಸಿ ಇಂದು ನಾಟಕ ಇಲ್ಲಿ ನಡೀತದೆ, ಇಲ್ಲಿ ನೋಡಬೇಕು.